ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್. ಇವತ್ತು ನಾನು ರೂಮ್ ಡೀಪ್ ಕ್ಲೀನಿಂಗ್ ಹಾಗೂ ಹೌ ಐ ಮೇಡ್ ಇಟ್ ಆರ್ಗನೈಸ್ಡ್ ಇನ್ ಅ ಆರ್ಡರ್. ಅಂದರೆ ತುಂಬ ದಿನದಿಂದ ನನ್ನ ರೂಮ್ ಬಂದುಬಿಟ್ಟು ಆ್ಯಸ್ ಯು ನೋ ಆಲ್ ಲೈಕ್ ಮಕ್ಕಳು ಮನೇಲಿದ್ದಾಗ ರೂಮ್ಸ್ಗಳು ಹೇಗೆ ಆಗ್ತವೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅವ್ನು ಅಲ್ಲಿ ಇಲ್ಲಿ ಟಾಯ್ಸ್ನ ತೆಗ್ದು ಬಿಸಾಕೋದು, ಆಮೇಲೆ ವಾರ್ಡ್ರೋಬಿಗೆ ಏನೇನೋ ತಂದು ಹಾಕೋದು, ಆ ಮೇಕಪ್ ಸ್ಟ್ಯಾಂಡ್ ಅಂತೂ ತುಂಬ ಮೆಸ್ಸಿ ಮಾಡಿಬಿಟ್ಟಿದ್ದ. ನಾನು ಅಂದ್ಕೊಂಡೆ ಅವ್ನು ಸ್ಕೂಲಿಗೆ ಹೋದ 9 o'clock ಹೋಗಿದ ತಕ್ಷಣ ನಾನು ಟಿಫನ್ ತಿನ್ಕೊಂಡು 9:30 ಸ್ಟಾರ್ಟ್ ಮಾಡಿಕೊಂಡೆ. ನಿಮ್ಗೆ ಅನಿಸಿರ್ಬೋದು ಇದು 10 minutes ವೀಡಿಯೋದಲ್ಲಿ ಹಾಕಿದ್ದೀನಿ, ಬಟ್ ಇದೊಂದು ಒಂದು ಕ್ಲೀನಿಂಗ್ ಪ್ರೋಸೆಸ್ಗೆ ನನಗೊಂದು 3 hours ತೊಗೊಂಡಿದ್ದೆ. ತುಂಬ ಡಸ್ಟ್ ಆಗಿತ್ತು, ತುಂಬಾ ಒಂಥರ ಮೆಸ್ಸಿ ಇತ್ತು ರೂಮು. ಇನಿಷಿಯಲಿ ನಾನು ಹೇಗೆ ರೂಮ್ ಕ್ಲೀನ್ ಮಾಡಿಕೊಂಡೆ ಅದ್ರ ಬಗ್ಗೆ ನಾನು ನಿಮಗೊಂದು ವಿಡಿಯೋ ಹಾಕಿದ್ದೀನಿ. ಆ್ಯಂಡ್ ನಾನು ಇದನ್ನು ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಾನು ಹೇಗೆ ಮಾಡ್ಕೊಂಡು ಹೋದೆ ಅಂತ ಹೇಳಿ. ನಾನು ಜನರಲಿ ಏನಂದರೆ ನನಗೆ ಈ ಪ್ರೋಸೆಸ್ ಎಲ್ಲ ಮಾಡೋಕ್ಕೆ ಹೋದರೆ ಮಾಡಿಬಿಡ್ತೀನಿ, ಇಲ್ಲಾಂದರೆ ತುಂಬ ಇರಿಟೇಟ್ ಆದರೆ ಹಾಗೇ ಬಿಟ್ಬಿಡ್ತೀನಿ. ಲಾಂಗ್ ಟೈಮ್ ಹಾಗೆ ಡಸ್ಟು ದಮ್ಮು ಇದ್ಬಿಡುತ್ತೆ. ಬಟ್ ಲೈಕ್ ಇಟ್ ಮೇಕ್ಸ್ ಮೈ ಮೈಂಡ್ ಒನ್ ಕೈಂಡ್ ಆಫ್ ಅಪ್ಸೆಟ್. ತುಂಬ ಮನೆಯೆಲ್ಲ ಚೆನ್ನಾಗಿ ಕ್ಲೀನಾಗಿ ಆರ್ಗನೈಸ್ಡ್ ಆಗಿಲ್ಲ ಅಂದರೆ ಯಾವಾಗಲೂ ಅದು ಪೀಸ್ ಆಫ್ ಮೈಂಡ್ ಮನೇಲಿ ಕೊಡಲ್ಲ. ಆ್ಯಸ್ ಯು ಆಲ್ ನೋ, ವೆನ್ ಇಟ್ ಆರ್ಗನೈಸ್ಡ್ ನಮಗೆ ಒಂಥರ ಪೀಸ್, ಮನೆಗೆ ಬಂದಾಗ ಖುಷಿ ಆಗುತ್ತೆ, ಒಂಥರ ಕಿರಿಕಿರಿ ಅನಿಸಲ್ಲ, ತುಂಬ ಖುಷಿ ಅನಿಸುತ್ತೆ, ಮತ್ತು ನಮ್ಮ ಮೈಂಡ್ಸೆಟ್ಟು ತುಂಬ ಕಾಮ್ ಆಗಿರುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಫಸ್ಟು ಅದು ಮೇಕಪ್ ಸ್ಟ್ಯಾಂಡಲ್ಲಿ ಮಿರರ್ ಪಕ್ಕ ಇರೋ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದರು. ಅದರಲ್ಲಿರೋ ಎಲ್ಲ ಒಂದು ಐಟಮ್ಸ್ನ ತಗೊಂಡು ವಾಶ್ ಬೇಸಿನ್ಗೆ ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ನನಗೆ ಒರೆಸ್ಕೊಳ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ, ಆ್ಯಂಡ್ ಇಟ್ ಹ್ಯಾಸ್ ಮೋರ್ ಆಫ್ ಡಸ್ಟ್ ಆಲ್ಸೋ. ನಾನು ಅಂದ್ಕೊಂಡೆ ತುಂಬ ಡಸ್ಟ್ ಇದೆ, ಬೆಟರ್ ಅದನ್ನು ಸ್ನಾನ ಮಾಡಿಸ್ಬಿಡುವ ಎಲ್ಲ ಟಾಯ್ಸ್ಗಳನ್ನು, ಅಂದರೆ ಎಲ್ಲ ವಾಟ್ ಎವರ್ ದಸ್ ಬಾಕ್ಸಸ್ ಡಬ್ಬಾಸ್ ಎಲ್ಲ ಇದ್ವಲ್ಲ, ಕ್ರೀಮ್ಸು ಎಲ್ಲ ಇದ್ವು, ಅದನ್ನೆಲ್ಲ ವಾಶ್ ಬೇಸಿನ್ಗೆ ಹಾಕಿಬಿಟ್ಟೆ ಫಸ್ಟು. ಅದಾದಮೇಲೆ ನಾನು ಬೆಡ್ ಕವರ್ ತೆಗೆದಿದ್ದೆ ಮುಂಚೆನೇ. ನಾರ್ಮಲಿ ಬೆಡ್ ಕವರ್ ತೆಗೆದೇ ಕ್ಲೀನ್ ಮಾಡಬೇಕು, ಬಿಕಾಸ್ ಏನಕ್ಕೆ ನನ್ನ ಮಗ ವಾಮಿಟ್ ಮಾಡಿದ್ದೆ ಬೆಳಗ್ಗೆ ಸ್ವಲ್ಪ ಜಂಪಿಂಗ್ ಮಾಡೋಕ್ಕೆ ಹೋಗಿ ಬೆಡ್ ಮೇಲೆ. ಸೊ ದಟ್ ನಾನು ಮುಂಚೆನೇ ತೊಗೊಂಡಿದ್ದೆ. ಸೊ ನಾನು ಸ್ಟಾರ್ಟ್ ಮಾಡಿದೆ ಹಾಗೆ ರೂಮ್ ಕ್ಲೀನ್ ಮಾಡಬೇಕಂದ್ರೆ, ಇಲ್ಲನೇ ನಾನು ಇನ್ನೂ ಸ್ವಲ್ಪ ಡಿಲೇ ಮಾಡ್ತಿದ್ದೆ ಅನಿಸುತ್ತೆ. ಆಮೇಲೆ ನಾನು ಒಂದು ಬಕೆಟ್ ವಾಟರ್ ತೊಗೊಂಬಂದುಬಿಟ್ಟು ಪ್ಲೈನ್ ವಾಟ್ರಲ್ಲಿ ಫಸ್ಟು ಎಲ್ಲ ಮೋರ್ ಡಸ್ಟನ್ನು ತೊಗೊಂಡು ವೈಪೌಟ್ ಮಾಡ್ಕೊತೀನಿ. ಫಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಹಾಕೊಂಡ್ಬಿಡ್ತೀನಿ, ಏನಕ್ಕಂದರೆ ಇಷ್ಟು ಮೇಕ್ಸ್ ಮೀ ಲೈಕ್ ಲಿಟಲ್ ಸ್ಟ್ರೆಸ್ ಫ್ರೀ ಆಗುತ್ತೆ. ಆಮೇಲೆ ನಾನು ಜಸ್ಟ್ ಪ್ಲೈನ್ ವಾಟ್ರಲ್ಲಿ ಎಲ್ಲ ಡಸ್ಟನ್ನ ಫುಲ್ಲು ಕ್ಲೀನ್ ಮಾಡ್ಕೊತೀನಿ, ಬಿಕಾಸ್ ಹಾಗೆ ತೆಗೆದ್ರೆ ಎಲ್ಲ ಕಡೆ ಹಾರಿಬಿಡುತ್ತೆ ಮತ್ತು ಅಲರ್ಜಿ ಆಗುತ್ತೆ ಅಂತ ಹೇಳಿ. ದೆನ್ ಫುಲ್ಲು ತೊಗೊಂಡು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ನೋಡಿ, ನಾನು ಫ್ಲೋರ್ ಬೆಳಗ್ಗೆನೇ ಕ್ಲೀನ್ ಮಾಡಿ ಹೋಗಿದ್ರು ಅವರು. ಮತ್ತು ಅದು ಅಲ್ಲಿ ಒಂದು ವಾರ್ಡ್ರೋಬ್ ಇತ್ತು, ಅದರಲ್ಲಿರುವ ಎಲ್ಲ ಐಟಮ್ಸ್ನ ತೆಗಿತಾ ಇದ್ದೀನಿ ಹಾಗೆ, ಬಿಕಾಸ್ ಅದರೊಳಗೆ ಕೂಡ ತುಂಬ ಡಸ್ಟು, ಅನ್ವಾಂಟೆಡ್ ಟಾಯ್ಸ್ ಎಲ್ಲ ಹಾಕಿಬಿಟ್ಟಿದ್ದ. ಅದನ್ನು ಹಾಗೆ ಕ್ಲೀನ್ ಮಾಡಿಕೊಂಡು ವೆಟ್ ಕ್ಲಾತಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಕ್ಲೀನ್ ಮಾಡಿ ಆರ್ಗನೈಸ್ಡ್ ಆಗಿ ಇಡುವ ಅಂತ ಹೇಳಿ, ಸೊ ದಟ್ ಮೋರ್ ಸ್ಪೇಸ್ ಸಿಗುತ್ತೆ ನಮಗೆ. ಆಮೇಲೆ ಏನು ಮಾಡಿದೆ ಅಂತ ಹೇಳಿದರೆ, ನಾನು ಫ್ಯಾನ್ ತುಂಬ ಡಸ್ಟ್ ಇತ್ತು, ಕ್ಲೀನ್ ಮಾಡಲಿಕ್ಕೆ ಸ್ಟೂಲ್ ತೊಗೊಂಡು ಬಂದೆ. ಅದಕ್ಕೂ ಮುಂಚೆ ಆ ಕಡೆ ಎಲ್ಲ ಇರೋ ಒಂದು ಸ್ಪೇಸಲ್ಲೆಲ್ಲ ಡಸ್ಟನ್ನು ತಕ್ಕೊಂಬಿಟ್ಟಿದ್ದೀನಿ. ನಾನು ಜಸ್ಟ್ ಔಟರ್ ಏರಿಯಾ ಮಾತ್ರ ಮಾಡ್ಕೊಂಡಿದ್ದೀನಿ. ವಾರ್ಡ್ರೋಬ್ಸಲ್ಲಾಗೆ ನಾನು ಬಟ್ಟೆನೆಲ್ಲ ಆಲ್ರೆಡಿ ಚೆನ್ನಾಗಿ ಊರಿಂದ ಬಂದಮೇಲೆ ಆರ್ಗನೈಸ್ಡ್ ಆಗಿ ಇಟ್ಟಿದ್ದೆ. ಸೊ ನನಗೆ ಆ ಪಾರ್ಟು ವರ್ಕ್ ತುಂಬ ಕಮ್ಮಿ ಆಯಿತು. ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಕರ್ಟನ್ಸ್ ಎಲ್ಲ ತೆಗೆದು ವಾಷಿಗೆ ಹಾಕಿದ್ದೆ, ವಾಷಿಗೆ ಹಾಕಿ ಒಣ ಹಾಕಿದ್ದೆ ನಾನು. ಸೊ ದಟ್ಟು ನನ್ನ ಮೆಶ್ ಡೋರು ಮತ್ತು ಗ್ಲಾಸ್ ಡೋರು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹೊರಗಡೆದೆಲ್ಲ ನಮ್ಮ ಕ್ಲೀನಿಂಗ್ ಅವ್ರು ಬಂದು ಸಂಡೇ ಮಾಡ್ತಾರೆ, ಒಳಗಡೆ ಏರಿಯಾ ಅವ್ರು ಮಾಡಲ್ಲ, ನಾನೇ ಮಾಡ್ತಿದ್ದೀನಿ. ಮೆಶ್ ಡೋರಲ್ಲಿ ತುಂಬ ಡಸ್ಟ್ ಕೂತಿತ್ತು, ನನಗೆ ಶಾಕ್ ಆಗಿಬಿಡ್ತು ನೋಡಿ. ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಬೆಳಗ್ಗೆ ಬರ್ತಾಯಿದೆ, ಎಷ್ಟು ಕ್ಲೀನ್ ಅನಿಸ್ತಿದೆ ಅಂದರೆ ಅದೆಲ್ಲ ಡಸ್ಟಿಂದನೇ ತುಂಬ್ಕೊಂಡಿತ್ತು. ಸಿನ್ಸ್ ಒಂದು ಲಾಂಗ್ ಟೈಮಿಂದ ನಾನು ಕ್ಲೀನೇ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ಸೋಫಾ ಸೆಟ್ ಎಡ್ಜಲ್ಲಿ ಕಾರ್ನರಲ್ಲಿ ಸ್ವಲ್ಪ ಡಸ್ಟೆಲ್ಲ ಇತ್ತು, ಅದನ್ನೇ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನೇನು ಮಾಡಿದ್ದೀನಿ, ಅದು ಕಾಟಲ್ಲಿ ಬ್ಯಾಕ್ ಸೈಡ್ ಹೆಡ್ ಸೈಡ್ ಬಾರ್ಡು ಇದರಲ್ಲಿ ನಮ್ಮದು ಅದು ಫುಲ್ ಡಸ್ಟ್ ಕೂತಿತ್ತು, ಅದನ್ನು ಸಹ ಹಾಗೆ ಕ್ಲೀನ್ ಮಾಡಿದೆ. ನಾನು ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಬಂದು ಕ್ಲೀನ್ ಮಾಡಬೇಕು ಬೆಡ್ಡನ್ನು ಅಂತ ಹೋದರೆ ಅದು ವರ್ಕ್ ಆಗ್ತಿಲ್ಲ ಇನ್ ಸೆನ್ಸ್ ಲಾಂಗ್ ಟೈಮಿಂದ ಯೂಸ್ ಮಾಡಿಲ್ಲ, ಚಾರ್ಜ್ ಫುಲ್ ಡೆಡ್ ಇತ್ತು. ಅದನ್ನು ಹಾಗೆ ಚಾರ್ಜಿಗೆ ಇಟ್ಬಿಟ್ಟು ನಾನು ಒಂದು ಬೇರೆ ಕ್ಲಾತ್ ತೊಗೊಂಬಂದು ಬೆಡ್ಡನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆ ಡಸ್ಟ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸೀದಾ ಫ್ಲೋರ್ ಕ್ಲೀನಿಂಗಿಗೆ ಹೋಗ್ಬಿಡ್ತೀನಿ. ಫ್ಲೋರ್ ಕ್ಲೀನಿಂಗ್ ಅದೇ ವಾಟ್ರಲ್ಲಿ ಮಾಡ್ಕೊಂಬಿಟ್ಟು
ನೀಟಾಗಿ ಒನ್ ಟೈಮ್ ಸಿಂಪ್ಲಿ ಹಾಗೆ ಮಾಡಿಕೊಂಡು ನೆಕ್ಸ್ಟ್ ಬಕೆಟ್ ವಾಟ್ರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಡೆಟಾಲು ಸ್ವಲ್ಪ ಫಿನೈಲ್ ಹಾಕೊಂಡ್ಬಿಟ್ಟು ಎಲ್ಲ ಪಾರ್ಟ್ಸ್ನ ಏನೇನು ವಾಶ್ ಮಾಡಿದ್ದೀನಲ್ಲ ಇವಾಗ ವಾರ್ಡ್ರೋಬು ಮೇಕಪ್ ಸ್ಟ್ಯಾಂಡು ಆ ಕಡೆ ಎಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಆಲ್ರೆಡಿ ಡೆಟಾಲ್ ಆ್ಯಂಡ್ ಫಿನೈಲ್ ಹಾಕೊಂಡ್ಬಿಟ್ಟು ಅದನ್ನು ಸೆಕೆಂಡ್ ಟೈಮ್ ಬಕೆಟಲ್ಲಿ ತೊಗೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಂತರ ಎಲ್ಲ ಇಲ್ಲಿ ಇರೋ ಫೋಟೋಸು, ಕ್ರೀಮ್ಸ್ ಡಬ್ಬಾಸು, ಕ್ರೀಮ್ ಬಾಕ್ಸಸ್ಸು ಏನೇನಿದೆ ಎಲ್ಲ ಐಟಮ್ಸ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಎತ್ಕೊತಿದ್ದೀನಿ. ಸೀದಾ ಅದನ್ನೆಲ್ಲ ತೊಗೊಂಡೋಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ, ಫ್ಲೋರ್ ಕ್ಲೀನಿಂಗ್ ಆದಮೇಲೆ ಇದನ್ನೆಲ್ಲ ತೊಳ್ಕೊಂಡೋಗಿ ಪುನಃ ನಾನು ರೂಮಲ್ಲಿ ಒಂದು ಪ್ಲೇಸಲ್ಲಿ ಡಂಪ್ ಮಾಡ್ತೀನಿ. ನೋಡಿ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗೆ ತಗೊಂಡೋಗಿ ಎಲ್ಲ ಡಬ್ ಮಾಡಿಬಿಟ್ಟಿದ್ದೀನಿ ಅಲ್ಲಿ. ನೆಕ್ಸ್ಟು ನಾನು ಹೋಗಿ ಎಲ್ಲ ಕ್ಲೀನಿಂಗ್ ಡಸ್ಟಿಂಗ್ ಎಲ್ಲ ಆದಮೇಲೆ ಆ್ಯಂಡ್ ಕ್ಲೀನಿಂಗ್ ಆದಮೇಲೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ಹೆಡ್ ಬಾತ್ ಮಾಡ್ಕೊಂಡು ಬರ್ತೀನಿ. ಬಿಕಾಸ್ ಮತ್ತೆ ನಾನು ಡಸ್ಟಲ್ಲೇ ಮಾಡೋದು ನನಗಿಷ್ಟ ಇರಲಿಲ್ಲ. ಮತ್ತೆ ಬಂದುಬಿಟ್ಟು ಎಲ್ಲ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ. ನಾನು ಹಾಗೆ ಎಲ್ಲ ಡಬ್ಬಾಸ್ನ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ದಟ್ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಇಲ್ಲ ಅದೇ ಡಸ್ಟಲ್ಲಿ ಮಾಡಿದ್ರೆ ನನಗೂ ಮತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ದೆನ್ ಐ ಆಮ್ ಲೈಕ್ ಮೇಕಿಂಗ್ ಆಲ್ ಲೈಕ್ ಆರ್ಗನೈಸ್ಡಾಗಿ ಇಡ್ತಿದ್ದೀನಿ ನೋಡಿ ಅಲ್ಲಿ. ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಮೇಲೆ ದೆನ್ ಎಲ್ಲೆಲ್ಲಿ ಪ್ಲೇಸಲ್ಲಿ ಇತ್ತಲ್ಲ ಸಮ್ ಫೋಟೋಸ್ಗಳಿದ್ದು ಅದನ್ನು ಅಲ್ಲಲ್ಲೇ ಅದೇ ಪ್ಲೇಸಲ್ಲಿ ಮತ್ತೆ ನಾನು ಇಡ್ತಾಯಿದ್ದೀನಿ. ಅದಾದಮೇಲೆ ಕರ್ಟನ್ ವಾಶ್ಗೆ ಹಾಕಿದ್ದೆ, ಕರ್ಟನ್ ರೆಡಿಯಾಗಿದೆ. ಸೊ ಕರ್ಟನ್ನ ಫುಲ್ ಹಾಕಿಬಿಟ್ಟು ನೆಕ್ಸ್ಟು ನಾನು ಬ್ಲ್ಯಾಂಕೆಟ್ ಹಾಕಿ ಬೆಡ್ಶೀಟಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ನೋಡಿ ನನ್ನ ರೂಮ್ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ತುಂಬ ಖುಷಿಯಾಯಿತು. ಇವಾಗ ರೂಮಲ್ಲೇ ಇರಬೇಕು ಅನಿಸ್ತಿದೆ, ಅಷ್ಟು ಖುಷಿಯಾಗಿದೆ. ಫುಲ್ಲು ವೈಟ್ ಥೀಮಲ್ಲಿ ನಾನು ರೆಡಿ ಮಾಡಿದ್ದೀನಿ. ಐ ಥಿಂಕ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇದು ನನಗೆ ಯಾವಾಗಲೂ ಕ್ಲೀನಾಗಿರಬೇಕು ಅಂತ ಹೇಳ್ತಾರಲ್ಲ, ಯಾವಾಗಲೂ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕ್ಲೀನಾಗಿರುತ್ತೆ ಅಂತ ಹೇಳ್ತಾರೆ ಜನರಲಿ. ಇದು ಟ್ರೂ. ಯಾವಾಗಲೂ ನೀವು ಬೇಕಾದ್ರೆ ನಿಮ್ಮ ಮನೇಲಿ ನೋಡಿ, ನಿಮ್ಮ ಮನೇಲಿ ಎಲ್ಲ ಸ್ಟಫ್ಗಳು ಅದೇ ಪ್ಲೇಸಲ್ಲಿ ಆರ್ಗನೈಸ್ಡ್ ಇದ್ದಾಗ ನಿಮ್ಮ ಮನೇಲಿ ಕಿರಿಕಿರಿ ಕಮ್ಮಿ ಇರುತ್ತೆ. ಇಲ್ಲಾಂದರೆ ನಿಮಗೆ ಇರಿಟೇಟ್ ಅನಿಸುತ್ತೆ. ನೋಡಿ, ಐ ಥಿಂಕ್ ನನ್ನದು ಫೈನಲ್ ಸೆಟಪ್ ಟಚ್ ಬಂದುಬಿಟ್ಟು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ಇದನ್ನು ಏನಪ್ಪ ರೂಮ್ ಕ್ಲೀನಿಂಗ್ ಬಗ್ಗೆನೂ ಹಾಕಿದ್ದಾರೆ ಅಂತ ಹೇಳಿ ಇಲ್ಲ, ನನಗೆ ಇದೊಂದು ಡೈಲಿ ರೂಟೀನ್. ಆ್ಯಸ್ ಐ ಆಲ್ರೆಡಿ ಸೆಡ್, ನಾನು ಯಾವುದು ಪ್ಲ್ಯಾನ್ಡಾಗಿ ಮಾಡ್ಕೊತಿಲ್ಲ ಅಂತ ಹೇಳಿ. ಹಾಗೆ ನಾನು ಆ್ಯಸ್ ಯೂಶ್ವಲ್ ರೂಮ್ ಕ್ಲೀನ್ ಪ್ಲ್ಯಾನ್ ಇಲ್ಲದೆ ಮಾಡಿಕೊಂಡೆ. ಬಿಕಾಸ್ ನನ್ನ ಮಗ ವಾಮಿಟ್ ಮಾಡಿ ಎಲ್ಲ ಇದು ಮಾಡಿದ್ದ ಅಂತ ಹೇಳಿ ಬ್ಲ್ಯಾಂಕೆಟ್ ಎಲ್ಲ ತೆಗಿಬೇಕಿತ್ತು. ಹಾಗೆಯೇ ಹೋಲ್ ಪ್ರೋಸೆಸ್ಸೇ ಕಂಪ್ಲೀಟ್ ಮಾಡು ಅಂತ ಹೇಳಿ ನಾನು ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟೆ ಇವತ್ತು. ಇದರಿಂದ ರೂಮ್ ಆಗಲಿ ಮನೆ ಆಗಲಿ ಯಾವಾಗಲೂ ತುಂಬ ಕ್ಲೀನಾಗಿ ಆರ್ಗನೈಸ್ಡ್ ಇರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಶಾಂತಿ ಇರುತ್ತೆ. ಹಾಗೂ ಮನಸ್ಸಿಗೂ ಹಾಗೆ ತುಂಬ ಸಮಾಧಾನ ಸಿಗುತ್ತೆ, ತುಂಬಾ ಸಮಾಧಾನ ಸಿಗುತ್ತೆ. ನಾನು ಮುಂಚೆ ತುಂಬ ಸ್ಟ್ರಿಕ್ಟಾಗಿದ್ದೆ, ಎಲ್ಲಿ ತೊಗೊಂಡ್ರ ವಸ್ತುನ ಅಲ್ಲೇ ಇಡಬೇಕು ಅಂತ ಹೇಳಿ. ಇವಾಗ ನನ್ನ ಮಗ ಅವನ್ನ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡಬಾರ್ದು, ಮಕ್ಕಳಲ್ವ ಹೇಗಾದರೂ ಇರಲಿ ಅಂತ ಹೇಳಿ ಸ್ವಲ್ಪ ಲಿಬ್ರಲ್ ಆಗಿ ಬಿಟ್ಟಿದ್ದೀನಿ. ಅದರಿಂದ ವಸ್ತುಗಳು ಯಾವಾಗಲೂ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಅದು ನಾನು ಸಮ್ವೇರ್ ಲೈಕ್ ಆರ್ಗನೈಸ್ಡ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇಷ್ಟಪಡ್ತಾರೆ, ಹಾಗೆ ನಾನು ಸಹ. ಈ ರೂಮ್ ಕ್ಲೀನಿಂಗ್ ಫೈನಲ್ ಟಚ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆಮೇಲೆ ನಾನು ಸೋಫಾ ಸೆಟ್ಟಿದ್ರಲ್ಲಿರೋ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡ್ಮೇಲೆ ಅದನ್ನು ಸಹ ಕ್ಲೀನಾಗಿ ಕಾಣ್ತಿದೆ ನೋಡಿ. ಸೊ ದಟ್ ನಾನು ಆಮೇಲೆ ಪರ್ಪಲ್ ಕಲರ್ ಇದು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ವೈಟ್ ಬ್ಲ್ಯಾಂಕೆಟ್ ಚೇಂಜ್ ಮಾಡಿ ವೈಟ್ ಥೀಮಲ್ಲಿ ರೆಡಿ ಮಾಡೋಕ್ಕೆ ನೋಡಿದ್ದೀನಿ. ಹಾಗೆ ನೋಡಿ ಫೈನಲ್ ಟಚ್ ಬಂದುಬಿಟ್ಟು ಹೀಗಿದೆ. ಮೇಕಪ್ ಸ್ಟ್ಯಾಂಡ್ ಬಂದು ತುಂಬ ಆರ್ಗನೈಸ್ ಆಗಿ ಮಾಡಿಟ್ಟಿದ್ದೀನಿ ನನ್ನ ಬೆಸ್ಟ್ ಲೆವೆಲಲ್ಲಿ. ಆ್ಯಂಡ್ ಮೋರ್ ಆಫ್ ಥಿಂಗ್ಸ್ ಅಂತ ಹೇಳಬೇಕಂದ್ರೆ ತುಂಬ ಕ್ಲೀನ್ ಆಗಿದೆ. ವಾಟ್ ಎವರ್ ಅದೇನೋ ಜರ್ಮ್ಸ್ ಬ್ಯಾಕ್ಟೀರಿಯಾಸ್ ಏನೇನೋ ಕಾರ್ನರಲ್ಲಿ ಕೂತ್ಕೊಂಡಿದ್ದು ಲಾಂಗ್ ಟೈಮ್ ಇದೆ, ಅದೆಲ್ಲ ಕ್ಲೀನ್ ಆಗಿದೆ. ಆ್ಯಂಡ್ ಕಾಟ್ ಬ್ಯಾಕ್ ರೆಸ್ಟ್ ಇದರಲ್ಲೂ ಸಹ ತುಂಬ ಅದು ಡಸ್ಟೆಲ್ಲ ಕೂತ್ಕೊಂಡಿತ್ತು, ಅದನ್ನು ಕ್ಲೀನ್ ಮಾಡಿದ್ದೀನಿ. ನೋಡಿ ಕರ್ಟನ್ಸ್ಗಳ ಮೇಲೂ ಹಾಗೆ ತುಂಬ ಡಸ್ಟ್ ಬಂದಿದ್ದು, ಅದು ತುಂಬ ಕ್ಲೀನ್ ಆಗಿದೆ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ಹೋಲ್ ವ್ಲಾಗ್. ಇದರಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಹಾಗೆ ಲೈಕ್ಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.